ಸಹಜವಾಗಿ ಬಜೆಟ್ ಅಂದ ತಕ್ಷಣ ಸಾಮಾನ್ಯ ಜನರ ನಿರೀಕ್ಷೆ ಇಷ್ಟೇ. ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಲಿ, ಹೆಚ್ಚಿನ ವಿನಾಯಿತಿ ಸಿಗಲಿ, ಅದನ್ನು ಹೊರತುಪಡಿಸಿದರೆ ಯಾವ ವಸ್ತುಗಳ ಬೆಲೆ ಏರಿಕೆಯಾಯಿತು, ಯಾವುದು ಕಡಿಮೆ ದರದಲ್ಲಿ ಸಿಗೋ ಹಾಗಾಯಿತು ಅಂಥೇಳಿ. ಅದರಲ್ಲೂ ಈ ಬಾರಿಯ ಬಜೆಟ್ನಿಂದ ಅತ್ಯಂತ ಪ್ರಮುಖವಾಗಿ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬದಲಾವಣೆ ಆಗಬೇಕು, ಟ್ಯಾಕ್ಸ್ ಎಕ್ಸೆಂಪ್ಷನ್ ತೆರಿಗೆ ವಿನಾಯಿತಿ ಸಾಕಷ್ಟು ಪ್ರಮಾಣದಲ್ಲಿ ಇಳಿಕೆ ಆಗಬೇಕು ಅನ್ನೋ ನಿರೀಕ್ಷೆ ಇದೆ. ಅದರಲ್ಲೂ ವಾರ್ಷಿಕ ಆದಾಯ 15 ಲಕ್ಷದವರೆಗೂ ಕೂಡ ಟ್ಯಾಕ್ಸ್ನಲ್ಲಿ ಕನ್ಸೆಷನ್ ಸಿಗಬೇಕು ಅನ್ನೋ ನಿರೀಕ್ಷೆ ಇದೆ. ಇದಕ್ಕೆ ಸದ್ಯಕ್ಕಿರುವ ಟ್ಯಾಕ್ಸ್ ಸ್ಲ್ಯಾಬನ್ನು ನಾವು ಗಮನಿಸ್ತಾ ಹೋಗೋಣ. ತೆರಿಗೆ ವಿನಾಯಿತಿ ಯಾವ್ಯಾವ ಹಂತದಲ್ಲಿ ಎಷ್ಟು % ಇದೆ ಅಂತ ಹೇಳಿ. 3 ಲಕ್ಷದವರೆಗೆ ಆದಾಯ ಇರುವವರಿಗೆ ಯಾವುದೇ ರೀತಿಯ ತೆರಿಗೆ ಕಟ್ಟೋ ಹಾಗಿಲ್ಲ. ಹಾಗೆ 3 ರಿಂದ 7 ಲಕ್ಷದವರೆಗೆ ಆದಾಯ ಇರುವವರಿಗೆ 5% ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. 7 ರಿಂದ 10 ಲಕ್ಷಕ್ಕೆ 10%, 10 ರಿಂದ 12 ಲಕ್ಷಕ್ಕೆ 12%, ಇನ್ನು 12 ರಿಂದ 15 ಲಕ್ಷಕ್ಕೆ 20%, 15 ಲಕ್ಷಕ್ಕೂ ಹೆಚ್ಚಿನ ವಾರ್ಷಿಕ ಆದಾಯ ಇರುವವರು ಅತಿ ಹೆಚ್ಚು ಅಂದರೆ 30%ನಷ್ಟು ತೆರಿಗೆಯನ್ನು ಕಟ್ಟಬೇಕಾಗಿದೆ. ಆದರೆ ಈಗ ಲಾಸ್ಟ್ ಸ್ಲ್ಯಾಬ್ 15 ಲಕ್ಷದವರೆಗಿನ ಆದಾಯ ಇರುವವರೆಗೂ ಕೂಡ ಟ್ಯಾಕ್ಸ್ ಎಕ್ಸೆಂಪ್ಷನ್ ತೆರಿಗೆ ವಿನಾಯಿತಿಯಲ್ಲಿ ಒಂದಷ್ಟು ಸುಧಾರಣೆಯ ನಿರ್ಧಾರಗಳನ್ನು ಕೈಗೊಳ್ಳಿ ಕೇಂದ್ರ ಸರ್ಕಾರ ಅನ್ನೋ ನಿರೀಕ್ಷೆ ಇದೆ. ಕಾದ್ ನೋಡಬೇಕು. ನಾಳೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಬಜೆಟ್ನಲ್ಲಿ ಈ ನಿರೀಕ್ಷೆ ಹುಸಿಯಾಗತ್ತಾ ಅಥವಾ ಖುಷಿ ಸುದ್ದಿಯನ್ನ ಕೊಡಲಿದ್ದಾರಾ ಅಂತ ಹೇಳಿ. ಸಹಜವಾಗಿ ಬಜೆಟ್ ಅಂದ ತಕ್ಷಣ ಸಾಮಾನ್ಯ ಜನರ ನಿರೀಕ್ಷೆ ಇಷ್ಟೇ. ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಲಿ, ಹೆಚ್ಚಿನ ವಿನಾಯಿತಿ ಸಿಗಲಿ, ಅದನ್ನು ಹೊರತುಪಡಿಸಿದರೆ ಯಾವ ವಸ್ತುಗಳ ಬೆಲೆ ಏರಿಕೆಯಾಯಿತು, ಯಾವುದು ಕಡಿಮೆ ದರದಲ್ಲಿ ಸಿಗೋ ಹಾಗಾಯಿತು ಅಂಥೇಳಿ. ಅದರಲ್ಲೂ ಈ ಬಾರಿಯ ಬಜೆಟ್ನಿಂದ ಅತ್ಯಂತ ಪ್ರಮುಖವಾಗಿ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬದಲಾವಣೆ ಆಗಬೇಕು, ಟ್ಯಾಕ್ಸ್ ಎಕ್ಸೆಂಪ್ಷನ್ ತೆರಿಗೆ ವಿನಾಯಿತಿ ಸಾಕಷ್ಟು ಪ್ರಮಾಣದಲ್ಲಿ ಇಳಿಕೆ ಆಗಬೇಕು ಅನ್ನೋ ನಿರೀಕ್ಷೆ ಇದೆ. ಅದರಲ್ಲೂ ವಾರ್ಷಿಕ ಆದಾಯ 15 ಲಕ್ಷದವರೆಗೂ ಕೂಡ ಟ್ಯಾಕ್ಸ್ನಲ್ಲಿ ಕನ್ಸೆಷನ್ ಸಿಗಬೇಕು ಅನ್ನೋ ನಿರೀಕ್ಷೆ ಇದೆ. ಇದಕ್ಕೆ ಸದ್ಯಕ್ಕಿರುವ ಟ್ಯಾಕ್ಸ್ ಸ್ಲ್ಯಾಬನ್ನು ನಾವು ಗಮನಿಸ್ತಾ ಹೋಗೋಣ. ತೆರಿಗೆ ವಿನಾಯಿತಿ ಯಾವ್ಯಾವ ಹಂತದಲ್ಲಿ ಎಷ್ಟು % ಇದೆ ಅಂತ ಹೇಳಿ. 3 ಲಕ್ಷದವರೆಗೆ ಆದಾಯ ಇರುವವರಿಗೆ ಯಾವುದೇ ರೀತಿಯ ತೆರಿಗೆ ಕಟ್ಟೋ ಹಾಗಿಲ್ಲ. ಹಾಗೆ 3 ರಿಂದ 7 ಲಕ್ಷದವರೆಗೆ ಆದಾಯ ಇರುವವರಿಗೆ 5% ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. 7 ರಿಂದ 10 ಲಕ್ಷಕ್ಕೆ 10%, 10 ರಿಂದ 12 ಲಕ್ಷಕ್ಕೆ 12%, ಇನ್ನು 12 ರಿಂದ 15 ಲಕ್ಷಕ್ಕೆ 20%, 15 ಲಕ್ಷಕ್ಕೂ ಹೆಚ್ಚಿನ ವಾರ್ಷಿಕ ಆದಾಯ ಇರುವವರು ಅತಿ ಹೆಚ್ಚು ಅಂದರೆ 30%ನಷ್ಟು ತೆರಿಗೆಯನ್ನು ಕಟ್ಟಬೇಕಾಗಿದೆ. ಆದರೆ ಈಗ ಲಾಸ್ಟ್ ಸ್ಲ್ಯಾಬ್ 15 ಲಕ್ಷದವರೆಗಿನ ಆದಾಯ ಇರುವವರೆಗೂ ಕೂಡ ಟ್ಯಾಕ್ಸ್ ಎಕ್ಸೆಂಪ್ಷನ್ ತೆರಿಗೆ ವಿನಾಯಿತಿಯಲ್ಲಿ ಒಂದಷ್ಟು ಸುಧಾರಣೆಯ ನಿರ್ಧಾರಗಳನ್ನು ಕೈಗೊಳ್ಳಿ ಕೇಂದ್ರ ಸರ್ಕಾರ ಅನ್ನೋ ನಿರೀಕ್ಷೆ ಇದೆ. ಕಾದ್ ನೋಡಬೇಕು. ನಾಳೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಬಜೆಟ್ನಲ್ಲಿ ಈ ನಿರೀಕ್ಷೆ ಹುಸಿಯಾಗತ್ತಾ ಅಥವಾ ಖುಷಿ ಸುದ್ದಿಯನ್ನ ಕೊಡಲಿದ್ದಾರಾ ಅಂತ ಹೇಳಿ. ನಾಳೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಪ್ರಕ್ರಿಯೆ. ಭಾರತದ ಆರ್ಥಿಕ ವ್ಯವಸ್ಥೆ ಸುಸ್ಥಿರವಾಗಲಿಕ್ಕೆ ಮಧ್ಯಮ ವರ್ಗ ಹಾಗೆ ಬಡವರ್ಗದವರ ಕಾಂಟ್ರಿಬ್ಯೂಷನ್ ಕೊಡುಗೆ ಅಪಾರ ಇದೆ. ಇನ್ಫ್ಯಾಕ್ಟ್ ಟ್ಯಾಕ್ಸ್ ಪೇಯಿಂಗ್ ಪಾಪ್ಯುಲೇಷನ್ ಅಂತ ನಾವು ಲೆಕ್ಕ ಹಾಕಿದಾಗ ಕೇವಲ 1 ರಿಂದ 2% ಮಾತ್ರ. ಅದರಲ್ಲಿ ಬಹುತೇಕ ಈ ಬಡ ಹಾಗೆ ಮಧ್ಯಮ ವರ್ಗದವರಿಂದಲೇ ತೆರಿಗೆ ಸಂಗ್ರಹ ಆಗ್ತಾ ಇದೆ. ಕೇಂದ್ರ ಸರ್ಕಾರ ತೆರಿಗೆ ರೂಪದಲ್ಲಿ ಅಪಾರ ಪ್ರಮಾಣದ ಹಣವನ್ನು ಸಂಗ್ರಹ ಮಾಡ್ತಾ ಇರೋದು ಈ ವರ್ಗದಿಂದಲೇ. ಇದೀಗ ಮಧ್ಯಮ ವರ್ಗ ಹಾಗೆ ಬಡವರ ಋಣ ತೀರಿಸೋಕೆ ಮೋದಿ ಸರ್ಕಾರ ಮುಂದಾಗುವಂತೆ ಕಾಣ್ತಾ ಇದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತೆರಿಗೆದಾರರಿಗೆ ಮೋದಿ ಕೊಡ್ತಾರೆ ಸಿಹಿ ಸುದ್ದಿ. ಭಾರತದಲ್ಲಿ ಟ್ಯಾಕ್ಸ್ ಪ್ರಮಾಣ ಇಳಿಕೆ ಸಾಧ್ಯತೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ 2025-26ರ ಬಜೆಟ್ ಮಂಡಿಸಲಿದ್ದಾರೆ. ಈ ಬಾರಿ ಭರಪೂರ ಗಿಫ್ಟ್ಗಳನ್ನು ನೀಡುವ ಸಾಧ್ಯತೆ ಇದೆ. ಲಕ್ಷ್ಮಿ ಎಲ್ಲರನ್ನೂ ಆಶೀರ್ವದಿಸಲಿ ಎಂದ ಮೋದಿ. ಲಕ್ಷ್ಮಿ ಕೊಟ್ರೂ ಸೀತಾರಾಮನ್ ಕೊಡ್ತಾರಾ? ಸಂಸತ್ತಿನ ಬಜೆಟ್ ಅಧಿವೇಶನಕ್ಕೂ ಮೊದಲು ಮಾತನಾಡಿದ ಪ್ರಧಾನಿ ಮೋದಿ,
ನಾನು ಸಮೃದ್ಧಿಯ ದೇವತೆ ಮಾ ಲಕ್ಷ್ಮಿಯ ಮುಂದೆ ನಮಸ್ಕರಿಸುತ್ತೇನೆ. ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ. ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಬಜೆಟ್ ಮೇಲಿನ ನಿರೀಕ್ಷೆ ಸಾಕಷ್ಟು ಹೆಚ್ಚಾಗಿದೆ. आज बजट सत्र के प्रारंभ में मैं समृद्धि की देवी मां लक्ष्मी को प्रणाम करता हूं. मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे. ಬಡವರಿಗೆ ಸಿಹಿ ಸುದ್ದಿ, ಸುಳಿವು ಕೊಟ್ಟ ಮುರ್ಮು. भारत जैसे देश की आर्थिक उन्नति मध्यम वर्ग मिडिल क्लास की आकांक्षाओं और उनकी पूर्ति से परिभाषित होती है. मध्यम वर्ग जितने बड़े सपने देखेगा, देश उतने ही ऊंचा उड़ान भरेगा. ಮೋದಿ ಸರ್ಕಾರ ತೆರಿಗೆ ಕಡಿಮೆ ಮಾಡಿದ್ದೇ ಆದ್ರೆ ದೇಶದ ಆರ್ಥಿಕತೆಗೆ ಬಲ ಬರಲಿದೆ. ಆದ್ರೆ ಎಷ್ಟು ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ ಅನ್ನೋದು ನಾಳಿನ ಬಜೆಟ್ನಲ್ಲಿ ತಿಳಿಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಾಳೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಪ್ರಕ್ರಿಯೆ. ಭಾರತದ ಆರ್ಥಿಕ ವ್ಯವಸ್ಥೆ ಸುಸ್ಥಿರವಾಗಲಿಕ್ಕೆ ಮಧ್ಯಮ ವರ್ಗ ಹಾಗೆ ಬಡವರ್ಗದವರ ಕಾಂಟ್ರಿಬ್ಯೂಷನ್ ಕೊಡುಗೆ ಅಪಾರ ಇದೆ. ಇನ್ಫ್ಯಾಕ್ಟ್ ಟ್ಯಾಕ್ಸ್ ಪೇಯಿಂಗ್ ಪಾಪ್ಯುಲೇಷನ್ ಅಂತ ನಾವು ಲೆಕ್ಕ ಹಾಕಿದಾಗ ಕೇವಲ 1-2% ಮಾತ್ರ. ಅದರಲ್ಲಿ ಬಹುತೇಕ ಈ ಬಡ ಹಾಗೆ ಮಧ್ಯಮ ವರ್ಗದವರಿಂದಲೇ ತೆರಿಗೆ ಸಂಗ್ರಹ ಆಗ್ತಾ ಇದೆ. ಕೇಂದ್ರ ಸರ್ಕಾರ ತೆರಿಗೆ ರೂಪದಲ್ಲಿ ಅಪಾರ ಪ್ರಮಾಣದ ಹಣವನ್ನು ಸಂಗ್ರಹ ಮಾಡ್ತಾ ಇರೋದು ಈ ವರ್ಗದಿಂದಲೇ. ಇದೀಗ ಮಧ್ಯಮ ವರ್ಗ ಹಾಗೆ ಬಡವರ ಋಣ ತೀರಿಸೋಕೆ ಮೋದಿ ಸರ್ಕಾರ ಮುಂದಾಗುವಂತೆ ಕಾಣ್ತಾ ಇದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತೆರಿಗೆದಾರರಿಗೆ ಮೋದಿ ಕೊಡ್ತಾರೆ ಸಿಹಿ ಸುದ್ದಿ. ಭಾರತದಲ್ಲಿ ಟ್ಯಾಕ್ಸ್ ಪ್ರಮಾಣ ಇಳಿಕೆ ಸಾಧ್ಯತೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ 2025-26ರ ಬಜೆಟ್ ಮಂಡಿಸಲಿದ್ದಾರೆ. ಈ ಬಾರಿ ಭರಪೂರ ಗಿಫ್ಟ್ಗಳನ್ನು ನೀಡುವ ಸಾಧ್ಯತೆ ಇದೆ. ಲಕ್ಷ್ಮಿ ಎಲ್ಲರನ್ನೂ ಆಶೀರ್ವದಿಸಲಿ ಎಂದ ಮೋದಿ. ಲಕ್ಷ್ಮಿ ಕೊಟ್ರೂ ಸೀತಾರಾಮನ್ ಕೊಡ್ತಾರಾ? ಸಂಸತ್ತಿನ ಬಜೆಟ್ ಅಧಿವೇಶನಕ್ಕೂ ಮೊದಲು ಮಾತನಾಡಿದ ಪ್ರಧಾನಿ ಮೋದಿ, ನಾನು ಸಮೃದ್ಧಿಯ ದೇವತೆ ಮಾ ಲಕ್ಷ್ಮಿಯ ಮುಂದೆ ನಮಸ್ಕರಿಸುತ್ತೇನೆ. ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ. ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಬಜೆಟ್ ಮೇಲಿನ ನಿರೀಕ್ಷೆ ಸಾಕಷ್ಟು ಹೆಚ್ಚಾಗಿದೆ. आज बजट सत्र के प्रारंभ में मैं समृद्धि की देवी मां लक्ष्मी को प्रणाम करता हूं. मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे. ಬಡವರಿಗೆ ಸಿಹಿ ಸುದ್ದಿ, ಸುಳಿವು ಕೊಟ್ಟ ಮುರ್ಮು. भारत जैसे देश की आर्थिक उन्नति मध्यम वर्ग मिडिल क्लास की आकांक्षाओं और उनकी पूर्ति से परिभाषित होती है. मध्यम वर्ग जितने बड़े सपने देखेगा, देश उतने ही ऊंचा उड़ान भरेगा. ಮೋದಿ ಸರ್ಕಾರ ತೆರಿಗೆ ಕಡಿಮೆ ಮಾಡಿದ್ದೇ ಆದ್ರೆ ದೇಶದ ಆರ್ಥಿಕತೆಗೆ ಬಲ ಬರಲಿದೆ. ಆದ್ರೆ ಎಷ್ಟು ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ ಅನ್ನೋದು ನಾಳಿನ ಬಜೆಟ್ನಲ್ಲಿ ತಿಳಿಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.